ವೆಲ್ಕಮ್ ಟು ಸಮ್ ಚಾನೆಲ್. ನಾನು ನಿಮ್ಮ ಸಮೃದ್ಧ. ಸೊ ಅವಾಗಲೇ ಇದು ಕುಷ್ಕ ಮಾಡಿದೆ. ಇವಾಗ ನೆಕ್ಸ್ಟ್ ಪೆಪ್ಪರ್ ಚಿಕನ್ ಮಾಡೋಣ ಬನ್ನಿ. ಪೆಪ್ಪರ್ ಚಿಕನ್ ಏನೇನು ಬೇಕಂದ್ರೆ ಇಲ್ಲಿ ಒಂದು 4 ಮತ್ತೆ ಮೆಣಸಿನ್ಕಾಯಿ ಬೇಕು, ಮತ್ತೆ ಇದು ಬೇಕು ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ತಿರ್ಗಾ ಪೆಪ್ಪರ್ ಪೌಡರು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಬರೋಣ ಬನ್ನಿ. ಮೇನ್ ಎಲ್ಲ ಹಚ್ಚಿಕೊಂಡಿದ್ದೀನಿ. ಈರುಳ್ಳಿ ಹಚ್ಚಿದ್ದೀನಿ, ಆಮೇಲೆ ಕೊತ್ತಂಬರಿನೂ ಹಚ್ಚಿದ್ದೀನಿ, ಮೆಣಸಿನ್ಕಾಯಿ ಹಚ್ಚಿದ್ದೀನಿ. ಸೊ ನಮ್ಮ ಮನೆ ಹತ್ರ ಒಂದು ಚಿಕನ್ ಅಂಗಡಿ ಐತೆ, ಲೈಫ್ ಲೈನ್ಸ್ ಟೆಂಡರ್ ಚಿಕನ್ ಅಂತ. ಅಲ್ಲಿಂದ ತಂದಿರೋದು ಚಿಕನ್ ತೊಳ್ಕೊಳ್ಳೋಣ ಬನ್ನಿ. ಚಿಕನ್ ತಂದಿಕೊಂಡೆ ಮತ್ತು ಕರಿಬೇವು ರೆಡಿ ಐತೆ, ಸೋಯಾ ಸಾಸ್ ರೆಡಿ ಐತೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಐತೆ, ಬ್ಲ್ಯಾಕ್ ಪೆಪ್ಪರ್ ರೆಡಿ ಐತೆ. ಏನು ಬರೀ ಒಗ್ಗರಣೆ ಹಾಕ್ಬೇಕಷ್ಟೇ. ಬನ್ನಿ ನೆಕ್ಸ್ಟ್ ಅದಕ್ಕೆ ಹೋಗೋಣ. ಪಾತ್ರೆನ ಸ್ಟವ್ ಮೇಲೆ ಇವಾಗ ನೆಕ್ಸ್ಟ್ ಎಣ್ಣೆ ಹಾಕೋಣ ಬನ್ನಿ. ಎಣ್ಣೆ ಹಾಕೋತಾ ಇದ್ದೀನಿ. ಸಾಕೆಣ್ಣೆ. ಇವಾಗ ಗದ್ದೆ ಹಾಕೋಣ ಫಸ್ಟು. ಆಮೇಲೆ ಎಷ್ಟು ಈರುಳ್ಳಿ ಹಾಕೋಣ. ಸಣ್ಣ ಉರಿತದೆ, ಇಲ್ಲಾಂದ್ರೆ ಅಷ್ಟೇ ತೆಂಗಿನ ನೀರು ಹಾಕೋದು. ನೆಕ್ಸ್ಟ್ ಅಷ್ಟು ಮೆಣಸಿನ ಹಾಕೋಣ. ಫಸ್ಟ್ ಇಲ್ಲಿ ಉಳ್ಕೊಂಬಿಡೋಣ. ರೆಡಿ ಆಗುತ್ತೆ. ರೆಡಿ ಶಕ ಆಯ್ತು. ರೆಡಿ ಸಾಕಿ ಅಷ್ಟೇ. ಉರಿ ಕಮ್ಮಿ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಮಾಡ್ತೀವಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ನಾನು ಇದೆಲ್ಲ ರೆಕಮೆಂಡ್ ಮಾಡಿದೆ, ಟೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಬನ್ನಿ ಹಾಕೋಣ. ಒಟ್ಟು 3 ಹಾಕಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ಇದು ಜಾಸ್ತಿ ಮಾಡ್ಬೇಕು. ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ಸೋಯಾ ಸಾಸ್ ಹಾಕ್ತಾ ಇದ್ದೀವಿ. ಆದಷ್ಟು ಜಾಸ್ತಿ ಒಳ್ಳೆಯದು ಸೋಯಾ ಸಾಸ್. ಎಷ್ಟು ಬೇಕು ಸೋಯಾ ಸಾಸ್ ಮತ್ತೆ ಎರಡು ಆಲ್ಮೋಸ್ಟ್ ಎಷ್ಟು. ಸೊ ಆ ನಿಮಿಷ ಇವಾಗ ಕಲಿಸ್ಬೇಕು. ಫ್ರೆಂಡ್ಸ್ ಹೂವಿನ ಸಲ ನೆಕ್ಸ್ಟ್ ಬಿಟ್ಟು ಅಂದಾಜು ಮೇಲೆ ಹಾಕಿ ಸ್ವಲ್ಪ ಇವಾಗ ಅದಾದಲ್ಲಿ ನೀರು ಕಲಸೋಣ. ನೀರು ಬೇಕಂದ್ರೆ ಒಬ್ಬರು ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಸರಿ, ಇವಾಗ ಸ್ವಲ್ಪ ಖಾರ ಹಾಕಬೇಕು. ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಕಿ. ಸ್ವಲ್ಪ ಸೀದಾ ಥರ ಹಾಕಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸಣ್ಣಗೆ ಆದಷ್ಟು ಸರ್. ಆಮೇಲೆ ಹಾಕ್ಬೋದು ಉಪ್ಪು ಬೇಕಂದ್ರೆ. ಉಪ್ಪು ಇವಾಗ ಜಾಸ್ತಿ ಇವಾಗ ಸ್ವಲ್ಪ ಚಿಕನ್ ಹಾಕೋಣ ಬನ್ನಿ. ಇವಾಗ ಚಿಕನ್ ಹಾಕ್ತಿದ್ದೀನಿ. ಲೆಗ್ ಪೀಸ್ 2 ಕೊಟ್ಟವ್ರೆ. ಆ್ಯಕ್ಚುಲಿ ರೈ ಥರ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಗ್ರೇವಿ ಟೈಪ್ ಥರ ಮಾಡ್ತೀನಿ. ಇದಾದ ತಕ್ಷಣ ಇವಾಗ ನೀಟಾಗಿ ಎಲ್ಲದಕ್ಕೂ ಮಸಾಲೆ ಹಾಕ್ಕೊಬೇಕು. ಚಿಕನ್ ಎಲ್ಲ ನೀಟಾಗಿ ಕಲಿಸೋದು. ನೋಡಿ ಫ್ರೆಂಡ್ಸ್, ಆ ಕಲರ್ ಈ ಥರ ಆಗಬೇಕು. ಪೆಪ್ಪರ್ ಚಿಕನ್ ಥರ ಮಾಡ್ತಿದ್ದೆ ನಾನು. ವೆಟ್ಟಿ ಮಾಡ್ತಾ ಇದ್ದೀನಲ್ಲ, ಅಂದರೆ ಗ್ರೇವಿ ಟೈಪ್ ಥರ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ. ಇವಾಗ ನಾನು ಗ್ರೇವಿ ಥರ ಮಾಡ್ತಿದ್ದೀನಿ ಅಂತ ಸ್ವಲ್ಪ ನೀರು ಹಾಕ್ತೀನಿ. ಒಂಚೂರು ಹಾಂ ಸಾಕು. ಇನ್ನೊಂದು ಆ ಕಡೆ ನೀರನ್ನ ಇವಾಗ ಏನು ಕೊತ್ತಂಬರಿ ಹಾಕ್ಕೊಳ್ಳೋಣ. ಸ್ವಲ್ಪ ಬೈಕೊಂಡು ಕೊತ್ತಂಬರಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಡೋಣ.